ಎಲ್ರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಥರ್ಮಲ್ ಪವರ್ ಪ್ಲಾಂಟ್ ಅನ್ನು ಮತ್ತು ವಿವಿಧ ರೀತಿಯ ಲೇಔಟ್ ಎಲಿಮೆಂಟ್ಸ್ ನ ಫಂಕ್ಷನ್ಸ್ ಅನ್ನು ಐಡೆಂಟಿಫೈ ಮಾಡೋದನ್ನ. ಉದ್ದೇಶ, ಈ ವಿಡಿಯೋದ ಕೊನೆಯಲ್ಲಿ ನೀವು ಥರ್ಮಲ್ ಪವರ್ ಪ್ಲಾಂಟ್ ವಿಸಿಟ್ ಮಾಡಬಹುದು ಮತ್ತು ಪ್ಲಾಂಟ್ ನಲ್ಲಿ ವಿವಿಧ ರೀತಿಯ ಸ್ಟೇಜಸ್ ಅನ್ನು ಐಡೆಂಟಿಫೈ ಮಾಡಬಹುದು. ಥರ್ಮಲ್ ಪವರ್ ಪ್ಲಾಂಟ್ ನ ಪ್ರತಿಯೊಂದು ಸ್ಟೇಜ್ ನ ಫಂಕ್ಷನ್ಸ್ ಅನ್ನು ಇಂಟರ್ಪ್ರೆಟ್ ಮಾಡಬಹುದು. ಥರ್ಮಲ್ ಪವರ್ ಪ್ಲಾಂಟ್ ನ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಅನ್ನು ಪ್ರಿಪೇರ್ ಮತ್ತು ಡ್ರಾ ಮಾಡಬಹುದು. ಗಮನಿಸಿ, ಟ್ರೈನೀಸ್ ಪವರ್ ಸ್ಟೇಷನ್ ನ ವಿವಿಧ ರೀತಿಯ ಸ್ಟೇಜಸ್ ಅನ್ನು ವಿಸಿಟ್ ಮಾಡಲು ಸಮೀಪದ ಥರ್ಮಲ್ ಪವರ್ ಪ್ಲಾಂಟ್ಗೆ ಭೇಟಿ ನೀಡಬಹುದು ಮತ್ತು ಪ್ರತಿಯೊಂದು ಸ್ಟೇಜ್ ನ ಫಂಕ್ಷನ್ಸ್ ಅನ್ನು ಪ್ಲಾಂಟ್ ಎಂಜಿನಿಯರ್ ನಿಂದ ಕಲಿಯಬಹುದು. ಪವರ್ ಸ್ಟೇಷನ್ ಅನ್ನು ಪ್ರವೇಶಿಸುವ ಮೊದಲು ಟ್ರೈನೀಸ್ ಅನ್ನು ಪ್ಲಾಂಟ್ ಏರಿಯಾಸ್ ನ ನಿರ್ಧಾರಿತ ಸೇಫ್ಟಿ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ನ ಬಗ್ಗೆ ಮಾಹಿತಿ ಹೊಂದಿರಬೇಕು. ಉದಾಹರಣೆಗೆ, ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಧರಿಸುವುದು, ಯಾವುದೇ ಪವರ್ ಲೈನ್ಸ್ ಅನ್ನು ಮುಟ್ಟದಿರುವುದು, ರೋಟೇಟಿಂಗ್ ಮೆಷಿನ್ಸ್ ಅನ್ನು ಮುಟ್ಟದಿರುವುದು ಇತ್ಯಾದಿ. ಬನ್ನಿ ಥರ್ಮಲ್ ಪವರ್ ಪ್ಲಾಂಟ್ಸ್ ಕುರಿತು ಚರ್ಚಿಸೋಣ. ಒಂದು ಥರ್ಮಲ್ ಪವರ್ ಸ್ಟೇಷನ್ ಒಂದು ರೀತಿಯ ಪವರ್ ಸ್ಟೇಷನ್ ಆಗಿದ್ದು, ಇದರಲ್ಲಿ ಹೀಟ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಜಗತ್ತಿನಲ್ಲಿ ಅತ್ಯಂತ ಪ್ರಚಲಿತ ಥರ್ಮಲ್ ಪವರ್ ಪ್ಲಾಂಟ್ಸ್ ನ ಜಗತ್ತಿನ ಸುಮಾರು 60% ವಿದ್ಯುತ್ ಉತ್ಪಾದಿಸುತ್ತೆ. ಕೋಲ್, ನ್ಯಾಚುರಲ್ ಗ್ಯಾಸ್ ಅಥವಾ ಆಯಿಲ್ ಫೈರ್ಡ್ ಬಾಯ್ಲರ್ಸ್ ನೀರನ್ನು ಬಿಸಿ ಮಾಡಲು ಮತ್ತು ಸ್ಟೀಮ್ ಅನ್ನು ಜನರೇಟ್ ಮಾಡಲು ಬಳಕೆಯಾಗುತ್ತೆ. ಸ್ಟೀಮ್ ನಂತರ ಒಂದು ಟರ್ಬೈನ್ ನಲ್ಲಿ ಬಳಕೆ ಆಗಿ ಒಂದು ಜನರೇಟರ್ಗೆ ಜೋಡಿಕೊಂಡಿರುತ್ತದೆ ಮತ್ತು ಇದು ವಿದ್ಯುತ್ ಉತ್ಪಾದಿಸುತ್ತದೆ. ಸ್ಟೀಮ್ ಅನ್ನು ಟರ್ಬೈನ್ ಬಿಟ್ಟ ನಂತರ ಅದನ್ನು ತಣ್ಣಗಾಗಿಸುವುದು ಮತ್ತೆ ನೀರಲ್ಲಿ ಕಂಡೆನ್ಸ್ ಮಾಡುವುದು ಮತ್ತು ಅದನ್ನು ಸಿಸ್ಟಂನ ಮೂಲಕ ಸರ್ಕ್ಯುಲೇಟ್ ಮಾಡಬೇಕಾದುದು ಅಗತ್ಯ. ಭಾರತದಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ ನಿಂದ ಉತ್ಪತ್ತಿ ಆಗುವ ವಿದ್ಯುತ್ ಒಟ್ಟು ಪವರ್ ಜನರೇಷನ್ ನ 71% ಆಗಿದೆ. ಬನ್ನಿ ಈಗ ಥರ್ಮಲ್ ಪವರ್ ಪ್ಲಾಂಟ್ ನ ಪ್ರತಿಯೊಂದು ಭಾಗದ ಕುರಿತು ಚರ್ಚಿಸೋಣ. ಹಂತ 1, ಒಂದು ಥರ್ಮಲ್ ಪವರ್ ಪ್ಲಾಂಟ್ ನ ಸ್ಟೇಜಸ್ಗೆ ವಿಸಿಟ್ ಮಾಡಿ. ಎ, ಕೋಲ್ ಮತ್ತು ಆಶ್ ಹ್ಯಾಂಡ್ಲಿಂಗ್ ಅರೇಂಜ್ಮೆಂಟ್, ಕೋಲ್ ಹ್ಯಾಂಡ್ಲಿಂಗ್ ವ್ಯವಸ್ಥೆ. 1, ಇವು ಕೋಲ್ ಹ್ಯಾಂಡ್ಲಿಂಗ್ ಫ್ಯಾಕ್ಟರಿಯಲ್ಲಿ ಟಿಪ್ಲರ್ಸ್ ಕೋಲ್ ವ್ಯಾಗನ್ ನಿಂದ ಕೋಲ್ ಅನ್ನು ಅನ್ಲೋಡ್ ಮಾಡುತ್ತಿವೆ. 2, ಕನ್ವೇಯರ್ ಬೆಲ್ಟ್ಸ್ ಈ ಕೋಲ್ ಅನ್ನು ಕೋಲ್ ಸ್ಟೋರೇಜ್ ಬಂಕರ್ಸ್ ತನಕ ಮೂವ್ ಮಾಡಲು ಬಳಕೆಯಾಗುತ್ತವೆ. ಕನ್ವೇಯರ್ ಬೆಲ್ಟ್ಸ್ ಕ್ರಷಿಂಗ್ ಹೌಸ್ಗೆ ಕೋಲ್ ಟ್ರಾನ್ಸ್ಫರ್ ಮಾಡಲು ಬಳಕೆಯಾಗುತ್ತವೆ. ಅವುಗಳನ್ನು ಸಣ್ಣ ತುಂಡುಗಳಾಗಿ ಒಡೆಯಲಾಗುತ್ತದೆ ಮತ್ತು ಸ್ವಲ್ಪ ಮಟ್ಟಿಗೆ ಧೂಳನ್ನು ತೆಗೆಯಲಾಗುತ್ತದೆ. 3, ಕೋಲ್ ಫೀಡರ್ಸ್ ಮತ್ತೆ ಕ್ರಶ್ಡ್ ಕೋಲ್ ಅನ್ನು ಬೌಲ್ ಮಿಲ್ಗೆ ಡೆಲಿವರ್ ಮಾಡುತ್ತವೆ. ಕೋಲ್ ಅನ್ನು ಒಂದು ಬೌಲ್ ಮಿಲ್ನಲ್ಲಿ ಪೌಡರ್ ಆಗಿ ಪ್ರೊಸೆಸ್ ಮಾಡಲಾಗುತ್ತದೆ. ಕೋಲ್ನ ಪಾರ್ಟಿಕಲ್ಸ್ ಮಿಲ್ನಲ್ಲಿ ಒಂದು ಸರ್ಕ್ಯುಲರ್ ಮೆಟಾಲಿಕ್ ಟೇಬಲ್ಗೆ ಹೋಗಿ ಬೀಳುತ್ತದೆ. ಬಿಸಿ ಮತ್ತು ತಣ್ಣಗಿನ ಗಾಳಿಯ ಮಿಶ್ರಣ ಮತ್ತೆ ಬಾಯ್ಲರ್ನಲ್ಲಿ ಕೋಲ್ ಪೈಪ್ಸ್ ಮೂಲಕ ಕ್ರಶ್ಡ್ ಕೋಲನ್ನು ಒಯ್ಯಲು ಬಳಕೆಯಾಗುತ್ತದೆ. ಹಾಗಾಗಿ ಹ್ಯಾಂಡ್ಲಿಂಗ್ ಸಿಸ್ಟಮ್ಸ್ ಎಂಬುದು ಮೆಕ್ಯಾನಿಕಲ್ ಡಿವೈಸಸ್ ಆಗಿವೆ. ಅವು ಸರಿಯಾಗಿ ಆಶ್ ಅನ್ನು ಡಿಸ್ಪೋಸ್ ಮಾಡುತ್ತವೆ. ಹಾಗಾಗಿ ಕೋಲ್ ಹೊತ್ತಿ ಉರಿದ ನಂತರ ಕೋಲ್ನಿಂದ ಹೊರಬಂದ ಬೂದಿಯನ್ನು ಕಲೆಕ್ಟ್ ಮತ್ತು ಡಿಸ್ಪೋಸ್ ಮಾಡಲಾಗುತ್ತದೆ. ಅದನ್ನು ಡಿಸ್ಪೋಸ್ ಮಾಡುವ ಮೊದಲು ಅದನ್ನು ಒಂದು ಮ್ಯಾನೇಜೇಬಲ್ ಟೆಂಪರೇಚರ್ಗೆ ಕೂಲ್ ಡೌನ್ ಮಾಡಬೇಕಾಗುತ್ತದೆ. ನಂತರ ಅದನ್ನು ಒಂದು ಡಿಸ್ಪೋಸಲ್ ಅಥವಾ ಸ್ಟೋರೇಜ್ ಏರಿಯಾಕ್ಕೆ ಟ್ರಾನ್ಸ್ಫರ್ ಮಾಡಲಾಗುತ್ತದೆ ಮತ್ತು ಬೇರೆ ಬೇರೆ ಇಂಡಸ್ಟ್ರೀಸ್ ನಲ್ಲಿ ಬಳಕೆ ಮಾಡಲಾಗುತ್ತದೆ. ಉದಾಹರಣೆಗೆ, ಸಿಮೆಂಟ್ ಪ್ಲಾಂಟ್ಸ್, ಕನ್ಸ್ಟ್ರಕ್ಷನ್ ಹಾಗೂ ಇನ್ನುಳಿದ ಸಿಮಿಲರ್ ಪ್ಲೇಸಸ್ ನಲ್ಲಿ ಬಳಕೆ ಮಾಡಲಾಗುತ್ತದೆ. ರೆಸಿಡ್ಯೂಯಲ್ ಪ್ರಾಡಕ್ಟ್, ಇದರಲ್ಲಿ ಆಶಸ್ ಅಥವಾ ಗ್ಯಾಸಸ್ ಇರುತ್ತದೆ. ಅದನ್ನು ಒಂದು ಇಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟರ್ ಮೂಲಕ ಕಲೆಕ್ಟ್ ಮಾಡಲಾಗುತ್ತದೆ ಮತ್ತು ಇಎಸ್ಪಿಯಲ್ಲಿ ಕೆಳಗೆ ಹಾಪರ್ಸ್ ನಲ್ಲಿ ಸ್ಟೋರ್ ಮಾಡಲಾಗುತ್ತದೆ. ಬಿ, ಸ್ಟೀಮ್ ಜನರೇಟಿಂಗ್ ಪ್ಲಾಂಟ್. ಒಂದು ಸ್ಟೀಮ್ ಪವರ್ ಪ್ಲಾಂಟ್ ನಲ್ಲಿ ಒಂದು ಬಾಯ್ಲರ್, ಸ್ಟೀಮ್ ಟರ್ಬೈನ್ ಮತ್ತು ಜನರೇಟರ್ ಹಾಗೂ ಇನ್ನುಳಿದ ಆಕ್ಸಿಲರೀಸ್ ಇರುತ್ತವೆ. ಬಾಯ್ಲರ್ ಹೈ ಪ್ರೆಷರ್ ಮತ್ತು ಹೈ ಟೆಂಪರೇಚರ್ ನಲ್ಲಿ ಸ್ಟೀಮ್ ಜನರೇಟ್ ಆಗುತ್ತದೆ. ಸ್ಟೀಮ್ ಟರ್ಬೈನ್ ಸ್ಟೀಮ್ ನ ಹೀಟ್ ಎನರ್ಜಿಯನ್ನು ಮೆಕ್ಯಾನಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತದೆ. ಜನರೇಟರ್ ಮತ್ತೆ ಮೆಕ್ಯಾನಿಕಲ್ ಎನರ್ಜಿಯನ್ನು ಇಲೆಕ್ಟ್ರಿಕ್ ಪವರ್ ಆಗಿ ಕನ್ವರ್ಟ್ ಮಾಡುತ್ತದೆ. ಸಿ, ಸ್ಟೀಮ್ ಟರ್ಬೈನ್. ಒಂದು ಸ್ಟೀಮ್ ಟರ್ಬೈನ್ ವಾಸ್ತವದಲ್ಲಿ ಒಂದು ಮೆಷಿನ್ ಆಗಿದ್ದು, ಅದು ಪ್ರೆಷರೈಸ್ಡ್ ಸ್ಟೀಮ್ ನಿಂದ
ಥರ್ಮಲ್ ಎನರ್ಜಿಯನ್ನು ಎಕ್ಸ್ಟ್ರಾಕ್ಟ್ ಮಾಡುತ್ತದೆ ಮತ್ತು ಅದನ್ನು ಒಂದು ರೊಟೇಟಿಂಗ್ ಔಟ್ಪುಟ್ ಶಾಫ್ಟ್ನಲ್ಲಿ ಮೆಕ್ಯಾನಿಕಲ್ ವರ್ಕ್ ಮಾಡಲು ಬಳಕೆ ಮಾಡಲಾಗುತ್ತದೆ. ಡಿ. ಆಲ್ಟರ್ನೇಟರ್. ಥರ್ಮಲ್ ಪ್ಲಾಂಟ್ಸ್ನಲ್ಲಿ ಬಳಕೆ ಆಗುವ ಆಲ್ಟರ್ನೇಟರ್ಸ್ ಅನ್ನು ಟರ್ಬೋ ಆಲ್ಟರ್ನೇಟರ್ಸ್ ಎನ್ನಲಾಗುತ್ತದೆ, ಏಕೆಂದರೆ ಅದು ಸ್ಟೀಮ್ ಟರ್ಬೈನ್ಸ್ ಜೊತೆ ಕಪಲ್ಡ್ ಆಗಿರುತ್ತವೆ. ಟರ್ಬೋ ಆಲ್ಟರ್ನೇಟರ್ಸ್ನಲ್ಲಿ ಸಿಲಿಂಡ್ರಿಕಲ್ ರೋಟರ್ಸ್ ಇರುತ್ತವೆ, ಹಾಗಾಗಿ ರೋಟರ್ ಮತ್ತು ಸ್ಟೇಟರ್ನ ನಡುವೆ ಒಂದು ಯೂನಿಫಾರ್ಮ್ ಏರ್ ಗ್ಯಾಪ್ ಇರುತ್ತದೆ. ಟರ್ಬೈನ್ ಮೂಲಕ ಸ್ಟೀಮ್ ಹೀಟ್ ಎನರ್ಜಿ ಮೆಕ್ಯಾನಿಕಲ್ ವರ್ಕ್ ಆಗಿ ಕನ್ವರ್ಟ್ ಆಗುತ್ತೆ ಮತ್ತು ಆಲ್ಟರ್ನೇಟ್ ಮೂಲಕ ಮೆಕ್ಯಾನಿಕಲ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. 3 ಫೇಸ್ ಟರ್ಬೋ ಆಲ್ಟರ್ನೇಟರ್ಸ್ 50 ಹರ್ಟ್ಜ್ನ ಫ್ರೀಕ್ವೆನ್ಸಿಯಲ್ಲಿ ಆಪರೇಟ್ ಮಾಡುತ್ತವೆ. ಈ ಫೀಡ್ ವಾಟರ್ ಸಪ್ಲೈ. ಫೀಡ್ ವಾಟರ್ ಅಂದರೆ ಬಾಯ್ಲರ್ಸ್ಗೆ ಬಿಸಿನೀರು ಮತ್ತು ಸ್ಟೀಮ್ ಉತ್ಪಾದಿಸಲು ಕೊಡುವಂತಹ ನೀರು. ಆದರೆ ಮೊದಲು ಅದನ್ನು ಪ್ಯೂರಿಫೈ ಅಥವಾ ಹೀಟ್ ಮಾಡಲಾಗುತ್ತೆ. ಬಾಯ್ಲರ್ ಫೀಡ್ ವಾಟರ್ ಅಂದರೆ ಬಾಯ್ಲರ್ಗೆ ಕೊಡುವಂತಹ ನೀರು ಮತ್ತೆ ಅದು ಸ್ಟೀಮ್ ಆಗಿ ಬದಲಾಗುತ್ತೆ. ಎಫ್. ಕೂಲಿಂಗ್ ಅರೇಂಜ್ಮೆಂಟ್. ಕಂಡೆನ್ಸರ್ ಮತ್ತು ಕೂಲಿಂಗ್ ಟವರ್ಸ್ ಕೂಲಿಂಗ್ ಸಿಸ್ಟಮ್ನ ಹೆಚ್ಚಿನ ಕೆಲಸವನ್ನು ಪೂರ್ತಿಗೊಳಿಸುತ್ತವೆ. ಪವರ್ ಪ್ಲಾಂಟ್ನ ಓವರ್ ಎಫಿಷಿಯನ್ಸಿಯನ್ನು ಬದಲಾಯಿಸುವುದಕ್ಕಾಗಿ ಕಂಡೆನ್ಸರ್ನ ಬಳಕೆಯನ್ನು ಟರ್ಬೈನ್ನಿಂದ ಹೊರಗೆ ಹೋಗುವಂತಹ ಸ್ಟೀಮ್ ಅನ್ನು ಕಂಡೆನ್ಸ್ ಮಾಡುವುದಕ್ಕಾಗಿ ಇರುತ್ತದೆ. ಹಂತ 2. ಸ್ಟೀಮ್ ಜನರೇಟಿಂಗ್ ಪ್ಲಾಂಟ್ನ ಕನ್ಸ್ಟಿಟ್ಯೂಯೆಂಟ್ಸ್ ಅನ್ನು ಗುರುತಿಸಿ ಮತ್ತು ಅವುಗಳ ಕಾರ್ಯಗಳನ್ನು ಕೋಷ್ಟಕದಲ್ಲಿ ಬರೆಯಿರಿ. ಎ. ಬಾಯ್ಲರ್. ಅಲ್ಟ್ರಾ ಹೈ ಪ್ರೆಷರ್ ಬಾಯ್ಲರ್ 13.7 ಮೆಗಾಪ್ಯಾಸ್ಕಲ್ ಲೆಸ್ ಈಕ್ವಲ್ ಟು ಪ್ರೆಷರ್ ಲೆಸ್ ಈಕ್ವಲ್ ಟು 16.7 ಮೆಗಾಪ್ಯಾಸ್ಕಲ್. ಬಾಯ್ಲರ್ ನೀರಿನಲ್ಲಿ ಒಂದು ಎನ್ಕ್ಲೋಸ್ಡ್ ಪ್ರೆಷರ್ ವೆಸಲ್ ಆಗಿದ್ದು ಇದು ಕೋನ್ನಿಂದ ಗೇನ್ ಆಗುವಂತಹ ಹೀಟ್ ಆಗಿ ಬದಲಾಗುತ್ತದೆ. ಇಲ್ಲಿ ಕಂಬಷನ್ 1300ರಿಂದ ಆರಂಭಿಸಿ 1700 ಡಿಗ್ರಿ ಸೆಲ್ಸಿಯಸ್ರಲ್ಲಿ ಆಗುತ್ತದೆ. ಬಿ. ಸೂಪರ್ ಹೀಟರ್. ರೇಡಿಯಂಟ್ ಟೈಪ್. ಸೂಪರ್ ಹೀಟರ್ಸ್ ಮತ್ತು ರೀಹೀಟರ್ಸ್ ಸ್ಯಾಚುರೇಟೆಡ್ ಸ್ಟೀಮ್ನ ಟೆಂಪರೇಚರ್ ಅನ್ನು ಹೆಚ್ಚಿಸಲು ಮತ್ತು ಸ್ಟೀಮ್ ಔಟ್ಲೆಟ್ ಶಾಖವನ್ನು ಕಂಟ್ರೋಲ್ ಮಾಡುವಲ್ಲಿ ಸಹಾಯ ಮಾಡಲು ಸ್ಪೆಷಲಿ ಡಿಸೈನ್ಡ್ ಆಗಿದೆ. ಸಿ. ಎಕನಾಮೈಸರ್. ನಾನ್ ಕಂಡೆನ್ಸಿಂಗ್ ಟೈಪ್. ಒಂದು ಎಕನಾಮೈಸರ್ ಅಂದರೆ ಅದೊಂದು ಡಿವೈಸ್ ಆಗಿದ್ದು ಇದರಲ್ಲಿ ಫ್ಲೂ ಗ್ಯಾಸಸ್ನ ವೇಸ್ಟ್ ಹೀಟ್ ಫೀಡ್ ವಾಟರ್ ಅನ್ನು ಬಿಸಿ ಮಾಡೋದಕ್ಕಾಗಿ ಬಳಸಲಾಗುತ್ತದೆ. ಡಿ. ಏರ್ ಪ್ರೀಹೀಟರ್. ರೀಜನರೇಟಿವ್ ಟೈಪ್. ಒಂದು ಏರ್ ಪ್ರೀಹೀಟರ್ನ ಮೇನ್ ಫಂಕ್ಷನ್ ಬಾಯ್ಲರ್ನಲ್ಲಿ ಫ್ಲೂ ಗ್ಯಾಸಸ್ನಿಂದ ಎಕ್ಸೆಸ್ ಹೀಟ್ ಅನ್ನು ತೆಗೆಯಬೇಕಾಗುತ್ತದೆ. ಇ. ಕಂಡೆನ್ಸರ್. ಸರ್ಫೇಸ್ ಕಂಡೆನ್ಸರ್. ಒಂದು ಸ್ಟೀಮ್ ಕಂಡೆನ್ಸರ್ ವಾಸ್ತವದಲ್ಲಿ ಒಂದು ಕ್ಲೋಸ್ಡ್ ವೆಸಲ್ ಹೀಟ್ ಎಕ್ಸ್ಚೇಂಜರ್ ಇರುತ್ತದೆ. ಇದು ನೀರಿನಲ್ಲಿ ಲೋ ಪ್ರೆಷರ್ ಸ್ಟೀಮ್ ಅನ್ನು ಕನ್ವರ್ಟ್ ಮಾಡುವುದಕ್ಕಾಗಿ ಬಳಸಲಾಗುತ್ತದೆ. ಇದು 2 ಮುಖ್ಯ ಉದ್ದೇಶಗಳನ್ನು ಈಡೇರಿಸಲು ಕೆಲಸ ಮಾಡುತ್ತದೆ. ಶುದ್ಧ ನೀರನ್ನು ಹಾಟ್ ವೆಲ್ಗೆ ಒದಗಿಸುವುದು. ಹಾಟ್ ವೆಲ್ನಿಂದ ನೀರನ್ನು ಮತ್ತೆ ಬಾಯ್ಲರ್ನಲ್ಲಿ ಒಂದು ಬಾಯ್ಲರ್ ಫೀಡ್ ಪಂಪ್ನ ಸಹಾಯದಿಂದ ಪಂಪ್ ಮಾಡಲಾಗುತ್ತದೆ. ಸ್ಟೀಮ್ ಟರ್ಬೈನ್ನ ಔಟ್ಲೆಟ್ನಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ನ ಕೆಳಗೆ ಪ್ರೆಷರ್ ಅನ್ನು ಮೇಂಟೈನ್ ಮಾಡುವುದಕ್ಕಾಗಿ ಬಳಸಲಾಗುತ್ತದೆ. ಇದರಿಂದ ಮ್ಯಾಕ್ಸಿಮಮ್ ಪಾಸಿಬಲ್ ಎನರ್ಜಿ ಸಿಗುವಂತಾಗುತ್ತದೆ. ಎಫ್. ಕೂಲಿಂಗ್ ಟವರ್. ಇಂಡ್ಯೂಸ್ಡ್ ಡ್ರಾಫ್ಟ್ ಕೂಲಿಂಗ್ ಟವರ್. ಒಂದು ಕೂಲಿಂಗ್ ಟವರ್ನ ಉದ್ದೇಶ ವಾಟರ್ ಸ್ಟೀಮ್ನ ಹೆಚ್ಚಿನ ಶಾಖವನ್ನು ತೆಗೆಯಲು ಮತ್ತು ಅದನ್ನು ಗಾಳಿಯಲ್ಲಿ ಬಿಡುಗಡೆ ಮಾಡುವ ಮೂಲಕ ಕಡಿಮೆಗೊಳಿಸುತ್ತದೆ. ಜಿ. ವಾಟರ್ ಟ್ರೀಟ್ಮೆಂಟ್ ಚೇಂಬರ್. ರಿವರ್ಸ್ ಆಸ್ಮಾಸಿಸ್. ಚೇಂಬರ್ ಫಿಲ್ಟರೇಷನ್ ನೀರಿನಿಂದ ವಿಧವಿಧದ ಪಾರ್ಟಿಕಲ್ಸ್ ತೆಗೆಯುತ್ತದೆ. ಫೀಡ್ ಟ್ಯಾಂಕ್ನಿಂದ ಚೇಂಬರ್ ಫಿಲ್ಟರೇಷನ್ ಯೂನಿಟ್ನಲ್ಲಿ ಟ್ರಾನ್ಸ್ಫರ್ ಮಾಡುತ್ತದೆ. ಇಲ್ಲಿ ನೀರನ್ನು ಫಿಲ್ಟರ್ ಮಾಡಲಾಗುತ್ತದೆ. ಥರ್ಮಲ್ ಪವರ್ ಫೆಸಿಲಿಟೀಸ್ ವಾಟರ್ ಟ್ರೀಟ್ಮೆಂಟ್ನ ಬಳಕೆಯ ತೊಂದರೆಯಿಂದ ಪಾರಾಗುವಂತೆ ಮಾಡುತ್ತದೆ. ಇದರಲ್ಲಿ ಟರ್ಬೈನ್ ಕಾಂಪೊನೆಂಟ್ಸ್ ಅನ್ನು ಕ್ಯಾರಿ ಓವರ್ ಜೊತೆಗೆ ಬಾಯ್ಲರ್ ಮತ್ತು ಟರ್ಬೈನ್ ಸಿಸ್ಟಮ್ಸ್ನಲ್ಲಿ ಕೊರೋಷನ್ ಮತ್ತು ಸ್ಕೇಲ್ ಫಾರ್ಮೇಷನ್ ಡೆಪೋಸಿಷನ್ ಸೇರಿವೆ. ಹಂತ 3. ಆಲ್ಟರ್ನೇಟರ್ನ ವಿಧವಿಧದ ಪಾರ್ಟ್ಸ್ ಅನ್ನು ಟ್ರೇಸ್ ಮಾಡಿ ಮತ್ತು ನೇಮ್ ಪ್ಲೇಟ್ ಡೀಟೇಲ್ಸ್ ಅನ್ನು ನೋಟ್ ಡೌನ್ ಮಾಡಿ. 1. ನಂಬರ್ ಆಫ್ ಫೇಸಸ್ 3. 2. ಕೆಪಾಸಿಟಿ 100 kVA. 3. ಸ್ಪೀಡ್ 3000 RPM. 4. ಔಟ್ಪುಟ್ ವೋಲ್ಟೇಜ್ 440 ವೋಲ್ಟ್. 5. ಕರೆಂಟ್ 250 amps. 6.
frequency 50 Hz, 7 excitation current 36 amps, 8 serial number, 9 year of manufacturing 1996, 10 model number. ಹಂತ 4 ವಿಸಿಟ್ ಮಾಡಲಾದ ಥರ್ಮಲ್ ಪವರ್ ಸ್ಟೇಷನ್ನ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಮಾಡಿ. ಈ ವಿಡಿಯೋದಲ್ಲಿ ನಾವು ಒಂದು ಥರ್ಮಲ್ ಪವರ್ ಪ್ಲಾಂಟ್ನ ಲೇಔಟ್ ಮತ್ತು ಬೇರೆ ಬೇರೆ ಪಾರ್ಟ್ಸ್ ಮತ್ತು ಎಕ್ವಿಪ್ಮೆಂಟ್ಸ್ ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋವನ್ನು ನೋಡಿದ ನಂತರ ನೀವು ಒಂದು ಥರ್ಮಲ್ ಪವರ್ ಪ್ಲಾಂಟ್ನ ಪಾರ್ಟ್ಸ್ ಅನ್ನು ಗುರುತಿಸಬಲ್ಲಿರಿ ಎಂಬ ಭರವಸೆ ನನಗಿದೆ. ಧನ್ಯವಾದಗಳು. ಶುಭ ದಿನ.